ಆಯ್ತು ಗೌಡ್ರೆ, ನಾನಿನ್ನು ಬರ್ತೇನೆ. ಬನ್ನಿ ಇನ್ಸ್ಪೆಕ್ಟರ್ ಅವ್ರಿ. ಗೌಡ್ರೆ, ಖಾಕಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಂತು. ಪ್ರಸಂಗ ಬಿದ್ರೆ ಯಜಮಾನ್ರೆ ನೀವು ಆಗ್ಬಿಟ್ರಂತೆ. ಆದಿ ಯಜಮಾನರಷ್ಟೇ ನಾಗರಾಜ. ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗ್ತೀನಿ. ಆದ್ರೆ ಅದಕ್ಕೆ ನಿನ್ನಂತ ಗೆಳೆಯನ ಸಹಕಾರ ಅಗತ್ಯ ಬೇಕು. ಜಾತಿ ಮಾತುಗಳೆಂಬ ಭೇದವಿದ್ದರು ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರು ನಾವಿಬ್ಬರು ಸಹೋದರನೆಂದು ತಿಳಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಮ್ಮ ಸಂಸಾರವನ್ನು ಯಾರಾದರೂ ಕೊಳ್ಳಿಡಲು ಬಂದರೆ ಅವರನ್ನು ಅದೇ ಬೆಂಕಿಯಲ್ಲಿ ಹಾಕಿ ಭಸ್ಮ ಮಾಡಿಬಿಡುತ್ತೇನೆ. ನಂಬಿಕೆ ತಾನೇ? ನಂಬಿದೆ ನಾಗರಾಜ, ನಂಬಿದೆ. ಇಂದಿನಿಂದ ನೀನು ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ಸಹೋದರ. ತೆಗೆದುಕೋ 10,000 ರೂಪಾಯಿ. ಆಡುಗಳಿಗೆಲ್ಲ ಸಂಬಳ ಕೊಟ್ಟು ಶೇಂಗಾ ಖರೀದಿಗೆ ಹೋಗು. ಆಯ್ತು ಗೌಡ್ರೆ, ನಾನಿನ್ನು ಬರ್ತೇನೆ. ಗೌಡ್ರೆ, ದೊಡ್ಡ ರೈತನೆನಿಸಿಕೊಂಡಿರುವ ಸೊಕ್ಕಿನಿಂದ ಬೆಲೆ ಬಡ್ಡಿ ಮಗ ಶಕ್ತಿ ಇನ್ನೊಂದು ಸಾರಿ ಗಂಟೆಗೆ ಬಂದರೆ ಅಂದೇವನ ಗಂಟೆಲ್ಲ ಕೊಳ್ಳಿ ಬಿಡಿಸಿ ಬಿಸಾಕಿ ಬಿಡು. ಅಪ್ಪನೇ ಆದ್ರೆ ಹಿಂದೆ ಅವನ ರೂಢ ಕಡೆದು ಅವನ ಮಾಂಸ ಬೇರೆ ನಾಳೆಗಳಿಗೆ ಆಗ್ಬಿಡುವೆ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ದೊಡ್ಡ ರೈತನೆನಿಸಿಕೊಂಡಿರುವ ಮಾಂಡ ಶಿವಪ್ಪನವರು. ಶಿವನವರೇ, ಕುಳಿತುಕೊಳ್ಳಿ. ಇರ್ಲಿ ಗೌಡ್ರೆ, ಇರ್ಲಿ. ಬಂದ್ ವಿಷಯ ವಿಪರೀತಕ್ಕೆ ಇಳಿದು ಹೋಗಿದೆ ಗೌಡ್ರಿ. 8-10 ಸಾವಿರ ಕಿಮ್ಮತ್ತು ಬೆಳೆ ಬಾಳಿದಲ್ಲದೆ ಈ ವರ್ಷದ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗುಡಿಗೆ ಯಾರೋ ಸದ್ದಿಲ್ಲದೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಅವರ ಸುಳಿವೇ ಸಿಕ್ಕಿಲ್ಲ. ಅದಕ್ಕಾಗಿ ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮಲ್ಲಿ ಬಂದಿದ್ದೇನೆ ಗೌಡ್ರೆ. ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿಕೊಡ್ತೀನಿ ಶಿವ. ಇದರ ಬಗ್ಗೆ ನೀನೇನು ಚಿಂತಿಸುವ ಕಾರಣವಿಲ್ಲ. ಈಗಾಗಲೇ ಇನ್ಸ್ಪೆಕ್ಟರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಅಲ್ಲದೆ ಆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಇದ್ದರೂ ಹಿಡಿತಣ್ಣಿರಂತ SP ಅವರ ಕಿವಿಗೂ ಕೂಡ ಮುಟ್ಟಿಸಿದ್ದೇನೆ. ನೀವೆಂತ ಪುಣ್ಯವಂತರು ಗೌಡ್ರೆ, ನೀವೆಂತ ಪುಣ್ಯವಂತರು. ನಾನು ತಮಗೆ ವಿಷಯ ತಿಳಿಸದೇ ಇದ್ದರು ನನ್ನ ಕೆಲಸವನ್ನು ಮಾಡಲಿಕ್ಕೆ ಹತ್ತಿದರಲ್ಲ. ನಿಮಗೆ ದೇವನೆನ್ನಲು ಅಥವಾ ದೇವ ಮಾನವನೆನ್ನಲು ನನಗೊಂದು ತಿಳಿಯಲಾಗಿದೆ. ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಆ ಹುಚ್ಚೇಶ್ವರನಲ್ಲಿ ಬೇಡಿಕೊಳ್ಳುವೆ. ಇದ್ಯಾವ ದೊಡ್ಡ ಮಾತು ಹೇಳ್ತಿ ಶಿವ. ಸುತ್ತಮುತ್ತ ರೈತರ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಲಿ ಎಂದು ತಾವೆಲ್ಲರೂ ಸಂತೋಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಕೊಡಿಸಿರೋದ ಮೇಲೆ ಅದು ನಾನು ಮಾಡಲೇಬೇಕಾಗುತ್ತದೆ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು, ಧನ್ಯವಾದಗಳು. 8-10 ಸಾವಿರ ಕಿಮ್ಮತ್ತಿನ ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ತಾವಾಡುತ್ತಿರೋ ಮಾತುಗಳನ್ನು ಕೇಳಿದರೆ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿಯುತ್ತಿದೆ. ಹೃದಯದಾಗ ಅಷ್ಟೇ ಯಾಕೋ ಶಿವ, ಪಾದದಿಂದ ನೆತ್ತಿವರೆಗೂ ಉಕ್ಕತ್ತ. ನಾನು ಇಷ್ಟೆಲ್ಲ ಬಡವರಿಗೆ ಮಾಡಿದರು. ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಹಿಂದಿನ ಬಡವ ಮುಂದೆ ಬರಲಿ ಎಂದು ನಾನು ಸರ್ಕಾರದ ಜೊತೆ ಹೊಡೆದಾಡಿದರೆ ಜನ ನನಗೆ ವಿರೋಧಕ್ಕೆ ಮಾಡಲಿಕ್ಕೆ ಬರುತ್ತಾರೆ. ಅದು ನಿನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ಎದುರಿ ಮಾತಾಡೇ ಬಿಟ್ಟ. ನಾನೇ ಸುಮ್ಮನೆ ನಿನ್ನ ಮುಖ ನೋಡಿ ಅವನನ್ನು ಬಿಟ್ಟು ಬಂದೆ. ನೋಡಿ ಏನು ಒರೆಯದ ನನ್ನ ತಮ್ಮನ ಮಾತನ್ನು ಹಚ್ಕೋಬೇಡ್ರಿ. ಅವನಿಗೆ ನಾನು ಸರಿಯಾಗಿ ತಿದ್ದಿ ಬುದ್ಧಿ ಹೇಳುತ್ತೇನೆ. ಬುದ್ಧಿ ಹೇಳಕ್ ಹೋದ್ರ ಗುದ್ದಾಡ್ತೀನಿ ಅನ್ನೋ ಜನಕ್ಕೆ ಏನ್ ತಿದ್ದಿ ಹೇಳ್ತೀವೋ ತಮ್ಮ. ನಮ್ಮಂತ ಅರ್ಧ ಪೂಟ ಮನುಷ್ಯರಿದ್ರ ಕಡಿಗೆ ಎದಿಗಾರ ಒದ್ದು ಹೊಕ್ಕಾರ. ಒದ್ದರು ಆಗಲಿ ಇಲ್ಲದೆ ಗುದ್ದಿದರು ಆಗಲಿ ಹಿರಿಯರಾದ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಾಗುತ್ತದೆ. ಗೌಡ್ರೆ, ಇನ್ನೊಂದು ವಿಷಯ ಮರೆತು ಬಿಟ್ಟಿದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೆ 10,000 ಹಣ ಕೊಟ್ಟು ನನ್ನ ಮುಂದಿನ ಬಿತ್ತನೆಗೆ ಅನುಕೂಲ ಮಾಡಿರೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆ. ಇದಕ್ಕೆ ಒಪ್ಪಿದೆಯ ಪಾಲಿಸಿದರೆ ನನ್ನ ಮುಂದಿನ ಬೆಳೆಯಲ್ಲಿ ಬಡ್ಡಿ ಸಮೇತ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ.
ಇದ್ಯಾವ ದೊಡ್ಡ ಮಾತು ಹೇಳ್ತಿ ಶಿವ? ನೀನು ಬೇಡಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ನೀನು ಹೆದರಿ ಕೇಳಬೇಕೆ? ತಲಾಟೆ ಅವರೇ, ಕೊಟ್ಟು ಕಳಿಸಿಬಿಡಿ 10,000 ರೂಪಾಯಿ. ಆಯ್ತು. ತಮ್ಮ, ನಾವು ನಿನಗೆ ಕೊಡುತ್ತಿರುವುದು ಸಾಲ ಅಲ್ಲಪ್ಪ, ಸಾಲದ ರೂಪವಾಗಿರುವ ಸರ್ಪ. ಅದನ್ನು ದುಡಿಸುತ್ತಾ ಆಡಿಸುತ್ತಾ ಗೌಡರ ಮನೆಗೆ ಕಳಿಸಿದರೆ ಬರೇ ಸರ್ಪವಾಗುತ್ತದೆ. ಗೌಡರನ್ನು ಮರೆತು ಮಲಗಿದರೆ ಕಾಳಿಂಗ ಸರ್ಪ ಆಗು ಕಚ್ಚುತ್ತ. ಕಚ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಯಿಂದ ಅದನ್ನು ಮರಳಿ ಮನೆಗೆ ಕಳುಹಿಸಿಕೊಡುತ್ತೇನೆ. ನೀವೇನು ಚಿಂತಿಸಬೇಡಿ. ಹಾಗಾದ್ರೆ ಮೊದಲು ಇದಕ್ಕೊಂದು ಸಹಿ ಹಾಕ್ಬಿಡು. ಸಂತೋಷವಾಗಿ ಹಾಕುತ್ತೇನೆ. ನಾನಿನ್ನು ಬರುತ್ತೇನೆ ಗೌಡ್ರೆ. ಬರ್ಬೇಕು ಬರ್ಬೇಕು. ಹೋಗು ಹೋಗು ಬೆಪ್ಪ ಶಿವೆ, ಹೋಗು. ನಾನು ಕೊಟ್ಟಿರುವ ಈ 10,000 ರೂಪಾಯಿ ನಿನ್ನ ಮನೆ ನಡೆಸುವುದಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕಾಗಿ. ಇವತ್ತು ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಕ್ಕಾಗಿ. ದೊಡ್ಡ ರೈತನೆನಿಸಿಕೊಂಡಿರುವ ಗುಡ್ಡದ ಆಕಾರವಾಗಿ ಬೆಳೆಸಲು ನಿನ್ನ ತಮ್ಮನನ್ನು ನನ್ನ ಕಾಲಡೆ ಹಾಕಿ ತುಳಿದು ಒಂದರ ಹಿಂದಿನಂತೆ ನಿನ್ನೆಲ್ಲ ಸರ್ವಾಸ್ತಿಯನ್ನು ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲ ಸುಟ್ಟು ನಿನ್ನ ಪುಡಾರಿ ರೌಡಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ರುದ್ರ ಗೌಡನಲ್ಲ. ಕಾಳ ಗೌಡ್ರೆ, ಹೋಗ್ಲಿ, ಸರಿಯಾಗಿ ಕಂಡ್ರಿ ಸರಿಯಾಗಿ ಲಾರಿಗೆ ಲೋಡ್ ಮಾಡಿಸಿ ಚನ್ನನಿಗೆ ಜೀಪ್ ತಗೊಂಡು ಆಫೀಸಿಗೆ ಬರಲಿಕ್ಕೆ ಹೇಳು. ನಾವು ಲಾರಿಯಿಂದ ಭದ್ರತೆಗಾಗಿ ಹೋಗೋಣಂತೆ. ಆಯ್ತು ದನಿ, ನಮ್ಮ ಖಂಡಿಸ್ರ ಗಾಡಿಗೆ ಯಾವ ನಾಲ್ಕು ಪುಡಾರಿ ಆಫೀಸರ್ ನಮಗೆ ಅಡ್ಡ ಬಂದರೆ ಅದೇ ಗಾಡಿ ಮುಂದೆ ಅವನನ್ನು ಅಡ್ಡ ಹಾಕಿ ಕಡೆಯದಾಕಿ ಬಿಡುವಂತೆ ಈಗಲೇ ಹೋಗ್ತೇನೆ. ಏನ್ ಕೇಳ್ತೀರಿ ತಲಾಟಿ ಹೊಡ್ದ? ನಾವೆಲ್ಲ ಕೈ ಇಟ್ಟ ಕೆಲಸ ಎಲ್ಲ ಲೂಟಿನ. ಬನ್ನಿ ಬನ್ನಿ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ.